ನಾಳೆ ವಿಶೇಷ ಜಾತಿ ಸಂದರ್ಭದಲ್ಲಿ ಸಂಬಂಧಪಟ್ಟಂತೆ ವಿಶೇಷವಾದ ಕ್ಯಾಬಿನೆಟ್ ಇದೆ ಸರ್. ಮಾಧ್ಯಮ ಸ್ನೇಹಿತರು ಅದು ಸೃಷ್ಟಿ ಮಾಡಿರೋದು. ಸಾಹೇಬ್ರು ಕ್ಲಿಯರ್ ಕಟ್ ಆಗಿದ್ದಾರೆ. ಬಹಳ ದಿನ ತಿಂಡಿಗೆ ಬನ್ನಿ ಅಂತ ಹೇಳ್ತಾ ಇದ್ರು. ನಿನ್ನೆ ಫೋನ್ ಮಾಡಿ ಬಹಳ ದಿನ ಅಂತ ಹೇಳ್ತಿದ್ರು ಸರ್ ಇವತ್ತು ತಿಂಡಿಗೆ ಬರ್ತೀನಿ ಅಂತ ಹೇಳಿದ್ವಿ. ಬಹಳಷ್ಟು ಅವ್ರ ಜಿಲ್ಲೆ ಬಗ್ಗೆ ಈಗ ನಾನು ವಸತಿ ಮಂತ್ರಿ ಆಗಿದ್ದೀನಿ. ಸಾಹೇಬ್ರು ಹೇಳ್ದಂಗೆ ವಸತಿ ಮಂತ್ರಿ ಆಗಿದ್ದೀನಿ. ಬಹಳ ಜನ ಮನೆ ಬೇಡಿಕೆಗಳು ಇದೆ. 28ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಆ ಕಾರ್ಯಕ್ರಮಕ್ಕೆ ಮನೆಗಳು ಕೊಟ್ಟರೆ ಸೂಕ್ತ. ಆಮೇಲೆ ಬೇರೆ ಅನುದಾನ ನಮ್ಮ ವಕ್ ಬೋರ್ಡ್ ಅಲ್ಲಿ ದರ್ಗಾಗಳು ಸ್ವಲ್ಪ ಗ್ರ್ಯಾಂಡ್ ಇತ್ತು. ಆಮೇಲೆ ಸಿಸಿ ರಸ್ತೆ ಮಾಡೋದೆಲ್ಲ ಪ್ರಪೋಸಲ್ ಅನ್ನ ಅದ್ ಮಾಡ್ಕೊಂಡು ಬಂದ್ರೆ ಒಳ್ಳೇದಂತ ಹಿನ್ನೆಲೆಯಲ್ಲಿ ಇವತ್ತು ಬಂದ್ ಸೇರೋದು ನಾವು. ನಾಳೆ ವಿಶೇಷವಾದ ಈಗ ನಾಳೆ ಕ್ಯಾಬಿನೆಟ್ ಇದೆ. ನಾಳೆ ಚರ್ಚೆ ಆದ್ಮೇಲೆ ತಾನೇ ತೀರ್ಮಾನ ಆಗೋದು. ಪರ ವಿರುದ್ಧವಾಗಿ ಸಾಕಷ್ಟು ಅದು ಸಹಜ. ಅದು ಸಹಜ. ಅದು ಮಾಡೇ ಮಾಡ್ತಾರದು. ನಾಳೆ ಕ್ಯಾಬಿನೆಟ್ ಕರೆದವ್ರೆ. ಕ್ಯಾಬಿನೆಟ್ ಅಲ್ಲಿ ನಾಳೆ ಚರ್ಚೆ ಆಗ್ತದೆ. ಚರ್ಚೆ ಆದ್ಮೇಲೆ ನಾವು ಮಾತಾಡ್ತೀವಿ. ದೊಡ್ಡ ದೊಡ್ಡ ಸಮುದಾಯಗಳ ನಾಯಕರು ಇಬ್ರು ಕೂಡ ಈಗ ಬಸ್ಸು ನಾಳೆ ಚರ್ಚೆ ಆಗ್ತದೆ. ಚರ್ಚೆ ಆದ್ಮೇಲೆ ತಾನೇ ನಾವು ಮಾತಾಡಬೇಕು. ಇನ್ನ ಚರ್ಚೆನಾಗಿಲ್ಲ ಏನಂತ ಮಾತಾಡೋದು? ಏನ್ ತೀರ್ಮಾನ ತಗೊಂಡಿದೆ ಅಂತ ಹೇಳ್ಬೇಕು. ಈಗ ಚರ್ಚೆ ಆಗಿದೆ. ಮುಂಚೆಯಿಂದ ನಿಮ್ಮ ಒತ್ತಾಯ ಇತ್ತು ಸರ್, ಜನಸಂಖ್ಯೆಗೆ ಅನುಗುಣವಾಗಿ ತಮ್ಮ ಸಮುದಾಯಕ್ಕೆ ರಾಜಕೀಯವಾಗಿ ಪ್ರಾತಿನಿಧ್ಯ ಸಿಗ್ತಾ ಇಲ್ಲ ಅನ್ನೋ ಒಂದು ಅಸಮಾಧಾನ ಇತ್ತು. ಅದನ್ನೇ ನಾಳೆ ಇವತ್ತು ಏನು ನಾವು ಮಾತಾಡಲ್ಲ. ನಾಳೆ ಚರ್ಚೆ ಇದೆ. ಚರ್ಚೆ ಆದ್ಮೇಲೆ ನಾಳೆ ಮಾಧ್ಯಮ ಮಾತಾಡ್ತಾರೆ. ಥ್ಯಾಂಕ್ ಯು ಸರ್. ಈಗ ತೋರಿಸ್ತಾ ಇದೆ ನೋಡೋ. ನಾಳೆ ಚರ್ಚೆ ಆಗಿದೆ. ಯಾವುದೇ ಒಂದು ಸಮುದಾಯ ಸಂವಿಧಾನಬದ್ಧವಾಗಿ ಅದು ಹಿಂದೂ ಆಗಲಿ ಮುಸ್ಲಿಮ್ಸ್ ಆಗಲಿ ಕ್ರಿಶ್ಚಿಯನ್ಸ್ ಆಗಲಿ ಜನಸಂಖ್ಯೆಗೆ ಆಧಾರವಾಗಿ ಎಲ್ಲಾ ಸೌಲಭ್ಯಗಳನ್ನು ಕೊಡಬೇಕು ಅಂತ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರೋ ಸಂವಿಧಾನದಲ್ಲಿ ಅದು ಭಾರತದ ಪ್ರಜೆ ಹಿಂದೂ ಆಗ್ಬೋದು, ಮುಸಲ್ಮಾನ್ ಆಗ್ಬೋದು, ಕ್ರೈಸ್ತರಾಗ್ಬೋದು ಅವರೆಲ್ಲರಿಗೂ ಸಮವಾದ ಹಕ್ಕಿದೆ. ಹಕ್ಕು ಕೊಡುವಂತ ಕಾಲದಲ್ಲಿ ಅವರ ಜನಸಂಖ್ಯೆ ಆಧಾರದ ಮೇಲೆ ಕೊಡಲೇಬೇಕಾಗ್ತದೆ. ಅದು ಕಾನೂನು. ಅದಕ್ಕೆಲ್ಲ ನಾಳೆ ಚರ್ಚೆ ಆದ್ಮೇಲೆ ಮಾತಾಡ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.